ತಾಸು 3 ತಾಸು ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. 5 ನಿಮಿಷ ಮಾಡಿ, ಅದು ನಿತ್ಯ ನಿರಂತರವಾಗಿ ಮಾಡಿ. ಅವಾಗ ಏನಾಗ್ತದೆ, ನಿಮ್ಗೆ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗ್ತದೆ. ಕಾನ್ಷಿಯಸ್ ಮೈಂಡು, ಸಬ್ ಕಾನ್ಷಿಯಸ್ ಮೈಂಡು. ಸಬ್ ಕಾನ್ಷಿಯಸ್ ಮೈಂಡಿಗೆ ಯಾವುದು ಮಾತು ಹೋಗಿ ಕುತ್ಕೊಳ್ತದೆ, ಅದು ನೀವು ಹೇಳದೇ ಇರಲಿ, ಆಟೋಮೆಟಿಕ್ಕಾಗಿ ಆ ಕಾರ್ಯ ನೀಡ್ತಾ ಇದೆ. ಉದಾಹರಣೆಗೆ, ಇಂದಿನ ದಿನಮಾನಗಳಲ್ಲಿ ನಾವು ಊಟ ಮಾಡಿದ್ರು ಮೊಬೈಲು, ವಾಶ್ರೂಮ್ಗೆ ಹೋದ್ರು ಮೊಬೈಲು, ಟಿ ವಿ ನೋಡಿದ್ರು, ಪಕ್ಕ ಮನೆಯಲ್ಲಿ ಕುತ್ಕೊಂಡ್ರು ಮೊಬೈಲು, ಟೇಬಲ್ ಮೇಲೆ ನಮ್ಮ ಮನೆಯಲ್ಲಿ ಯಾರು ಮಕ್ಕಳ ಜೊತೆ ಮಾತಾಡೋಂಗಿಲ್ಲ, ತಂದೆ ತಾಯಿಗಳ ಜೊತೆ ಮಾತಾಡೋಂಗಿಲ್ಲ, ಪರಿವಾರದ ಸಂಬಂಧಿಕರ ಜೊತೆ ಮಾತಾಡೋಂಗಿಲ್ಲ. ಯಾವ ಮದುವೆಗೆ ಹೋಗಿ, ಎಲ್ಲೇ ಹೋಗಿ ಯಾವಾಗಲೂ ಅದು ಮೊಬೈಲ್. ಸುಮ್ಮನೆ ಕೂತಿರ್ತೀವಿ, ಮೊಬೈಲ್ ತೊಗೊಳ್ಳೋದು, ರೋಲ್ ಮಾಡ್ತಾ ಇರೋದು. ಇದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂತಿದೆ. ಹೇಗೆ ಅದನ್ನ ಮೊಬೈಲ್ ತೊಗೋಬೇಕಂತಕ್ಕಂಥದ್ದು ನಮಗೂ ಕಾನ್ಷಿಯಸ್ ಆಗಿಲ್ಲ, ಸಬ್ ಕಾನ್ಷಿಯಸ್ಸಲ್ಲಿದೆ. ಸಬ್ ಕಾನ್ಷಿಯಸ್ಸಲ್ಲಿ ಏನಿದೆ, ನಾವು ಮೊಬೈಲ್ ತೊಗೋಬೇಕು, ಆಯ್ತು ಮೊಬೈಲ್ ತಗೋ. ಊಟ ಕೂತಿದೆ, ಅದು ಏನು ಊಟ, ಮುಂದೆ ಊಟದೇನಿದೆ, ಅದು ಸ್ವಾದ ಹೇಗಿದೆ, ಅದು ರುಚಿ ಹೇಗಿದೆ ಅಂತಕ್ಕಂಥದ್ದೇ ಪರಿಜ್ಞಾನ ಇಲ್ಲ. ನಾವು ಸಬ್ ಕಾನ್ಷಿಯಸ್ ಮೈಂಡ್ ಆಲ್ರೆಡಿ ಫಿಕ್ಸ್ ಆಗಿದೆ, ಏನು ಮೊಬೈಲ್ ನೋಡ್ತಾ ಇರಬೇಕು. ಆವಾಗ ಅದು ಊಟದ ಸುಮ್ಮನೆ ಊಟ ಮಾಡ್ತಾ ಇರೋದು, ಅಲ್ಲಿ ಒಂದು ಭಾವವಿಲ್ಲ. ಒಂದು ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಪ್ರತಿಯೊಂದಕ್ಕೂ ಕೂಡ ಭಾವ ಬಹಳ ಮಹತ್ವವಿದೆ. ಹಾಗಾಗಿ ಈ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೋಗುವಾಗ ಸತತ ಅದಕ್ಕೆ ಪತಂಜಲಿ ಸತ್ತು ದೀರ್ಘಕಾಲ ನಿರಂತರ ಸತ್ಕಾರ ಸೇವಿತು ದೃಢಭೂಮಿ. ಯಾವುದು ನೀವು ನಿರಂತರವಾಗಿ ಮಾಡ್ತೀರೋ ಅದ್ರ ಮೇಲೆ ಶ್ರದ್ಧಾ ಭಕ್ತಿ ಇರಬೇಕು, ಅದು ನಿಮಗೆ ದೃಢವಾಗ್ತದೆ, ನಿಮಗೆ ಶಾಶ್ವತವಾಗಿ ಅದರ ಸಿದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇದು ಉಜ್ಜಾಯಿ ಪ್ರಾಣಾಯಾಮದ ಒಂದು ಮಹತ್ವ. ಈಗ ಕಪಾಲಭಾತಿ ಪ್ರಾಣಾಯಾಮದ ಬಗ್ಗೆ ಸ್ವಲ್ಪ ಉಲ್ಲೇಖಗಳು